ಏನಪ್ಪ ಸಿದ್ದರಾಮಯ್ಯ, ನನ್ನ ಮಗ ಮಾಡಿದ್ದು ಏನು ತೆಪ್ಪು ಶಿವಕುಮಾರ, ನೀವು ಈ ಥರ ಮಾಡ್ತಿರಲ್ಲ. ಮಗ ಹೋಗಿರೋಕ್ಕೋಸ್ಕರ ನಾವು ಇಷ್ಟು ಫೀಲಿಂಗಾಗಿದ್ದು ನಾವು ಏನು ಮಾತಾಡೋಕ್ಕೂ ಸದ ನಮಗೆ ಗೊತ್ತೇ ಅಲ್ವಲ್ಲ. ನನ್ನ ಮಗ ಅಷ್ಟು ಕಷ್ಟದಾಗೆ ಹೋರಾಡ್ತಿದ್ದಾನೆ. ನಿಮ್ಮ ಸಂಘ ಕರ್ನಾಟಕಕ್ಕಾಗಿ ಎಷ್ಟು ಹೋರಾಡ್ತಿದ್ದಾನೆ ನನ್ನ ಮಗ. ನಿಮ್ಗೆ ಅಷ್ಟು ಅರಿವಿಲ್ವೇ? ನಿಮಗೆ ನಾಚಿಕಾಗಲ್ವಾ? ಈ ಥರ ನನ್ನ ಮಗನ ತಾಂಡಾಗ ಹಾಕಿದ್ರಲ್ಲ. ನನ್ನ ಮಗ ಕನ್ನಡ ಅಂತ ಎಷ್ಟು ಹೋರಾಡಿ ಇದು ಮಾಡ್ತಾನೆ, ಇಷ್ಟು ಜನಕ್ಕೋಸ್ಕರ ಸಾಯ್ತಾನೆ. ನಿಮಗೇನು ಮರ್ಯಾದೆ ಇಲ್ವಾ? ನೀವು ಮರ್ಯಾದೆ ನನ್ನ ಮಗನ ಬಿಡಲಿಲ್ಲ ಅಂದರೆ ನಾನು ಮಾತ್ರ ಅನ್ನ ನೀರು ಬಿಟ್ಟು ಸಾಯ್ತೀನಿ. ಆವಾಗ ಗೌಡನ ಫ್ಯಾಮಿಲಿ ಏನಾಯ್ತು ಅಂತ ನೀನು ನೋಡುವಂತಿ. ನೋಡಿ ನಿನಗೆ ಮನೆ ಬಾಗಿಲಿಗೆ ಬಂದು ಸತ್ಯಾಗ್ರಹ ಮಾಡ್ತೀವಿ, ಊಟ ಇಲ್ದರೆ ಸಾಯ್ತೀವಿ. ಅದಕ್ಕೋಸ್ಕರ ನನ್ನ ಮಗನ್ನ ಖಂಡಿತ ನೀವು ಬಿಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಸಂಕಟಕತ್ತಿದ್ದಾನೆ, ನಾವು ಅವನ ಸಂಕಟ ನಾವು ನೋಡೋಕ್ಕಾಗಲ್ಲ. ತಗೊಂಡೋಗಿದ್ದ ಅವನ ಹೆಂಡ್ತಿ ನನ್ನ ಮಗಳು ತಗೊಂಡೋಗಿದ್ದು ಊಟನೂ ಸತ ಕೊಟ್ಟಿಲ್ಲ, ಮಾತ್ರ ಕೊಟ್ಟಿಲ್ಲ. ನನ್ನ ಮಗ ಏನಾರ ಹೆಚ್ಚು ಕಮ್ಮಿ ಆದ ಅಂದರೆ ನಿಮಗೇನು ಆಗುತ್ತೆ, ಶಿಕ್ಷೆ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಬಂದು ಏನು ಮಾಡ್ತೀವಿ ಅನ್ನೋದು ನಿಮ್ಗೆ ಅರಿವಿರಲಿ, ಮರ್ಯಾದೆ ಇರಲಿ. ಮರ್ಯಾದೆ ಮಾತಾಡ್ತಿದ್ದೀನಿ, ಆ ಮರ್ಯಾದೆ ನೀವು ಉಳಿಸ್ಕೋಬೇಕು ಅಂದರೆ ನನ್ನ ಮಗನ ಬೇಗ ನೀವು ಬಿಡಬೇಕು, ಬಿಡುಗಡೆ ಮಾಡಬೇಕು. ಬೇಡಪ್ಪ, ದನಕ್ಕೆ ದೊಡ್ಡಬರ ಅನ್ನಿಸ್ಕೊಬೇಡ. ನೆಮ್ಮದಿಯಾಗಿ ನಿನ್ನ ಆರೋಗ್ಯ ಕಾಪಾಡ್ಕೋ. ನೀನು ಚೆನ್ನಾಗಿರಪ್ಪ ಅಂತ ಹೇಳಿದ್ರು ಕೂಡ ಕನ್ನಡಕ್ಕೋಸ್ಕರ ನನ್ನ ಮಗ ಇಷ್ಟು ಹೋರಾಡಿದ್ದಕ್ಕೆ ಇಂಥ ಬಹುಮಾನ ನೀವು ಕೊಟ್ಟಿದ್ದೀರಾ. ಮರ್ಯಾದೆಯಿಂದ ನನ್ನ ಮಗನ ಬಿಡುಗಡೆ ಮಾಡಲಿಲ್ಲ ಇವತ್ತು ನಾಳೆ ಅಂದರೆ ನಾವು ಅನ್ನ ನೀರು ಬಿಟ್ಟು ನಿನ್ನ ಮನೆ ಬಾಗಿಲಿಗೆ ಬಂದು ಸಾಯ್ತೀವಿ. ಏನಪ್ಪ ಕನ್ನಡಿಗರು ನಮ್ಮ ಮಗನಿಗೆ ಕೊಟ್ಟರಂಥ ಬಹುಮಾನ. ನಿಮಗೋಸ್ಕರ ಹೋರಾಡಿ ನನ್ನ ಮಗ ಇಷ್ಟೆಲ್ಲ ಮಾಡ್ಬೇಕಾರೆ ನೀವೇನು ಬಹುಮಾನ ಕೊಟ್ಟು ನನ್ನ ಮಗನಿಗೆ ಊಟ ನೀರು ಇಲ್ಲದೆ ಮಾತ್ರೆ ಇಲ್ದರೆ ಜೈಲೊಳಗೆ ನನ್ನ ಮಗ ಒಂದು ದಿವಸ ಒಂದು ರಾತ್ರಿ ಎಲ್ಲ ಊಟ ಇಲ್ಲದೆ ಕೊರಗ್ತಿದ್ದಾನಲ್ಲ, ಎತ್ತುಕೊಂಡು ನನಗೆ ಎಷ್ಟು ಸಂಕಟ ಆಗುತ್ತೆ. ನಿಮ್ಗೆ ಬರುವಾಗಲ್ವಾ? ಬೇಗ ನೀವು ಹೋರಾಡಿ ನನ್ನ ಮಗನ ಬಿಡಿಸಿ ಈಚೆಗೆ ತಗೊಂಬನ್ನಿ. ನನ್ನ ಮಗ ಬರೋವರೆಗೂ ನಾವು ಅನ್ನ ನೀರು ಏನು ತಿನ್ನಲ್ಲ. ನೀವು ಬೇಗ ಮಾಡಬೇಕು, ಅದು ಮಾಡ್ತೀರ ಅಂತ ನಾನು ನಂಬಿದ್ದೀನಿ. ನೀವು ಕನ್ನಡಿಗರು ಅದಕ್ಕೆ ಸೇರಿ ನೀವು ಹೋರಾಡಿ ನೀವು ನನ್ನ ಮಗನ ಈಚೆಗೆ ತಗೊಂಬನ್ನಿ. ನನ್ನ ಮಗ ಏನು ಗರುಡಿ ಮಾಡಿದ್ನ ಇಲ್ಲ ಕಳ್ತನ ಮಾಡಿದ್ನ? ನನ್ನ ಮಗ ಕನ್ನಡ ಅಂತ ಹೋರಾಡಿದ್ದಕ್ಕೆ ನನ್ನ ಮಗನಿಗೆ ಕೊಟ್ಟು ಬಹುಮಾನ ಭಾರಿ ದೊಡ್ಡದಾಗಿತ್ತೆ ಬಿಡಪ್ಪ. ಸಾಕು ಶಿವಕುಮಾರ.